ಪ್ರೀತಿಯ ಬಂಧುಗಳೇ, ಬಹಳ ಹೆಮ್ಮೆಯ ವಿಷಯ ಈ ಶುಭ ಸಂಜೆಯಲ್ಲಿ. ಯಾಕಂದರೆ ನಮ್ಮ ಮಂಡ್ಯದ ಎಸ್ ಪಿ ಸರ್ ಆದ ಮಲ್ಲಿಕಾರ್ಜುನ್ ಬಾಲ್ದಂಡೆಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಉದ್ಘಾಟನೆ ಮಾಡಿಕೊಟ್ಟು ನಮಗೊಂದು ಬಲ ತುಂಬಿದ್ದಾರೆ. ಅವರು ದಯವಿಟ್ಟು ನಮ್ಮ ಒಂದು ಸಂಸ್ಕೃತಿ ಅಕಾಡೆಮಿ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಒಂದೆರಡು ಎತ್ತು ನುಡಿಗಳನ್ನ ಕೇಳಬೇಕು ಅಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಸರ್. ಇವತ್ತು ಶುಕ್ಸ್ ಮತ್ತು ಅವರ ತಂಡದವರು ಮಂಡ್ಯದಲ್ಲಿ ಒಂದು ಶಿಕ್ಷಣ ಮತ್ತು ಬದುಕಿನ ಒಂದು ವ್ಯವಸ್ಥೆಯಲ್ಲಿ ಒಂದು ವಿನೂತನವಾದ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಅದರಂತೆ ಒಂದು ಸಂಸ್ಕೃತಿ ಅಕಾಡೆಮಿಯನ್ನು ನಮ್ಮ ಮಂಡ್ಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಒಂದು ಬಹಳ ಒಳ್ಳೆಯ ವಿಚಾರ. ನಾನು ಇವತ್ತು ಬಹಳ ಸಂತೋಷದಿಂದ ಈ ಒಂದು ಅಕಾಡೆಮಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದು ಉದ್ಘಾಟನೆ ಮಾಡೋದ್ರ ಮುಖಾಂತರ ಮತ್ತು ಇಲ್ಲಿ ಯಾವ ಥರ ಅಕಾಡೆಮಿಯಲ್ಲಿ ಏನು ನಡೀತದೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪಾಠ ಮಾಡ್ತಾರೆ ಅನ್ನೋ ಒಂದು ಸಣ್ಣ ಮಾಹಿತಿಯನ್ನು ಸಹಿತ ಪಡೆದುಕೊಂಡಿದ್ದೀನಿ. ಬಹಳ ಈ ಒಂದು ವ್ಯವಸ್ಥೆ ಬಗ್ಗೆ ಭಾಳ ಇಂಪ್ರೆಸ್ ಆಗಿದ್ದೀನಿ. ಕೇಳಿಪಟ್ಟಾಗ ಇಲ್ಲಿ ಏನೋ ಒಂದು ಶಿಕ್ಷಣದಲ್ಲಿ ನಾವು ಪ್ರತಿದಿನ ಶಾಲೆಗಳಲ್ಲಿ ಏನು ಕಲಿತೀವಿ, ಅದರ ಜೊತೆಗೆ ಸಾಕಷ್ಟು ಜೀವನದ ಮೌಲ್ಯಗಳನ್ನು, ಬದುಕಿನ ಪಾಠಗಳನ್ನು, ನಮ್ಮ ದೇಶದ ಸಂಸ್ಕೃತಿಯನ್ನು, ಈ ದೇಶದ ಒಂದು ಇತಿಹಾಸವನ್ನು ಉಳಿಸ್ಕೊಂಡು ಹೋಗುವಂತಹ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನು ಇತ್ತೀಚಿನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಸಂಸ್ಕೃತಿ ಅಕಾಡೆಮಿಯನ್ನು ನಮ್ಮ ವಿಶ್ವಾಸ್ ಮತ್ತು ಅವರ ತಂಡದವರು ಪ್ರಾರಂಭ ಮಾಡಿದ್ದಾರೆ. ಬಹಳ ಹೆಮ್ಮೆಯ ವಿಷಯ, ಒಂದು ಒಳ್ಳೆಯ ಪ್ರಯತ್ನ ಅಂತೇಳಿ ಹೇಳ್ಬೋದು. ನಾನಂತೂ ಮೊದಲೇ ಸಲ ಈ ಥರ ಒಂದು ಅಕಾಡೆಮಿ ಬಗ್ಗೆ ಕೇಳಿದ್ದೀನಿ. ಇದರಲ್ಲಿ ನಿಮ್ಮ ವರ್ಕ್ಲೋಡನ್ನು ಏನು ಪೇರೆಂಟ್ಸ್ ಇದ್ದಾರೆ ಅವರ ವರ್ಕ್ಲೋಡನ್ನು ಕಡಿಮೆ ಮಾಡೋದರ ಮುಖಾಂತರ ಅದರ ಜೊತೆಗೆ ಸಾಕಷ್ಟು ಜೀವನದ ಮೌಲ್ಯಗಳನ್ನು ಹೇಳಿಕೊಡೋ ಮೂಲಕ ಮುಂದಿನ ದಿನಗಳಲ್ಲಿ ಆ ಒಂದು ವಿದ್ಯಾರ್ಥಿಗಳು ಯುವಕರಾಗಿ ಈ ದೇಶದ ಭವಿಷ್ಯವನ್ನು ಉಜ್ವಲ ಮಾಡೋಲಿಕ್ಕೆ ಮತ್ತು ತಮ್ಮ ಜೀವನವನ್ನು, ತಮ್ಮ ಕುಟುಂಬವನ್ನು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಬಹಳ ರೀತಿಯಿಂದ ಅವಕಾಶ ಸಿಗ್ತದೆ ಅಂತೇಳಿ ನನಗೆ ಹೇಳಲಿಕ್ಕೆ ಒಂದು ಖುಷಿ ಆಗ್ತದೆ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ, ಕೇವಲ ಸಿಲೆಬಸ್ ಹಿಡ್ಕೊಂಡು ಪಠ್ಯ ಕ್ರಮದಲ್ಲಿ ಏನಿರ್ತದೆ ಅದನ್ನು ಮಾತ್ರ ಓದಲಿಕ್ಕೆ ಭಾಳಷ್ಟು ಈಗಿನ ಎಜುಕೇಷನ್ ಸಿಸ್ಟಮ್ ಅದೇ ಥರ ಆಗಿದೆ. ಎಷ್ಟೋ ಮಕ್ಕಳಲ್ಲಿ ಅನೇಕ ಪ್ರತಿಭೆಗಳಿದ್ರೂ ಸಹಿತ, ಕಲೆಗಳಿದ್ರೂ ಸಹಿತ, ಕ್ರೀಡೆಯಲ್ಲಿ ಆಸಕ್ತಿ ಇದ್ರೂ ಸಹಿತ ಅವರಿಗೆ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಮ್ಮ ಸಿಲೆಬಸ್ ಅಷ್ಟೊಂದು ಭಾಳ ಟೈಟ್ ಸಿಲೆಬಸ್ ಇದೆ. ಮಕ್ಕಳಿಗೆ ಓದಲಿಕ್ಕೇ ಸಮಯ ಇಲ್ಲ. ಹೀಗಾಗಿ ಇಷ್ಟೊಂದು ಬೇರೆ ರೀತಿಯ ಹವ್ಯಾಸಗಳನ್ನು ರೂಢಿಸ್ಕೊಳ್ಳಿಕ್ಕೆ ಅಥವಾ ಕ್ರೀಡೆಗಳಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇವರ ಒಂದು ಪ್ರಯತ್ನ ಏನಿದೆ, ಈ ಒಂದು ಪ್ರಯತ್ನದ ಮೂಲಕ ವಿದ್ಯಾರ್ಥಿಗಳಲ್ಲಿ ಒಂದು ಥರದ ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಹೋಗೋದ್ರ ಮುಖಾಂತರ ಮತ್ತು ಜೀವನಕ್ಕೆ ಬೇಕಾದ ಹಲವಾರು ಸಂಗತಿಗಳನ್ನು, ಹಲವಾರು ವಿಷಯಗಳನ್ನು ಆವಾಗಿಂದ ಅವಾಗೆ ಸಂದರ್ಭಕ್ಕನುಸಾರವಾಗಿ ವಿದ್ಯಾರ್ಥಿಗಳ ಒಂದು ವಯಸ್ಸಿನ ಅನುಸಾರವಾಗಿ ಅವರಿಗೆ ತಿಳಿಪಡಿಸುವ ಮೂಲಕ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಲಿ, ಈ ಒಂದು ಅಕಾಡೆಮಿ ಇನ್ನಷ್ಟು ಸಕ್ಸಸ್ ಆಗಲಿ, ಹೆಚ್ಚು ಹೆಚ್ಚು ಜನರನ್ನು ಇದು ತಲುಪಲಿ, ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಇದರ ಒಂದು ಅವಕಾಶವನ್ನು ಪಡೀಲಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಶಿಕ್ಷಣವೆಂಬುದು ನಮಸ್ಕಾರ. ಸಂಸ್ಕೃತಿ ಅಕಾಡೆಮಿಯವರು ಮತ್ತೊಂದು ವಿಂಗ್ ಓಪನ್ ಮಾಡಿ ಇದನ್ನ ಇನಾಗ್ರೇಷನ್ ನಮ್ಮ ಕಡೆಯಿಂದ ಮಾಡಿಸಿದ್ದಾರೆ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಟ್ಯೂಷನ್ ಅವಳಿನ ತಪ್ಪಿಸಬೇಕು ಅಂತ ಅನ್ನೋದು ಸರ್ಕಾರದ ನಿಲುವು. ಮನೆ ಪಾಠವನ್ನು ಕಡಿಮೆ ಮಾಡಬೇಕು. ಏಕೆಂತಂದರೆ ಸೈಕಲಾಜಿಕಲ್ ಆಗಿ ಮಕ್ಕಳಿಗೆ ತುಂಬ ಅದು ಎಫೆಕ್ಟ್ ಆಗುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:15ವರೆಗೂ ಶಾಲೆನಲ್ಲಿ ಇರ್ತಾರೆ. ನಂತರ ಇಲ್ಲಿ 5:30 ಇಂದ 8:30 9 ಗಂಟೆವರೆಗೂ ಅವ್ರಿಗೆ ಮನೆ ಪಾಠ ಅಂತ ಕೊಡ್ತಿತ್ತು ಅಂತಂದರೆ
ಬೇರೆ ಆ್ಯಕ್ಟಿವಿಟೀಸಿಂದ ಅವರು ವಿಮುಖ ಆಗ್ತಾರೆ ಅಂತ ಬಟ್ ವಿಶ್ವಾಸ ಮೂಡಿಸ್ತಾ ಇದ್ದೀವಿ. ಸಂಸ್ಕೃತಿ ಅಕಾಡೆಮಿಯನ್ನು ಹೆಸರೇ ಹೇಳಿದ್ದಾರೆ, ಖಂಡಿತವಾಗ್ಲೂ ಅವರ ಕೆಲಸವನ್ನು ಮಾಡ್ತಾರೆ ಅಂತ ಅನ್ನೋದು ನನ್ನ ಭಾವನೆ. ನಮ್ಮ ಮಂಡ್ಯ ತಾಲೂಕಿನ ಜಿಲ್ಲೆಯ ಹೆಚ್ಚು ವಿದ್ಯಾರ್ಥಿಗಳು ಸೈನಿಕ ಶಾಲೆ ಪ್ರವೇಶ ಮತ್ತು ನವೋದಯ ಶಾಲೆಗಳಿಗೆ ಪ್ರವೇಶ ಪಡೆಯುವಂತಹ ಒಂದು ರೀತಿಯ ತರಬೇತಿ ಈ ಒಂದು ಅಕಾಡೆಮಿ ವತಿಯಿಂದ ನಡೀಲಿ ಮತ್ತು ಇದು ಹೆಚ್ಚಿನ ಎತ್ತರಕ್ಕೆ ಬೆಳೀಲಿ. ಪೂರ್ವ ಪ್ರಾಥಮಿಕ ಶಾಲೆಯನ್ನು ಕೂಡ ಮಾಡಬೇಕು ಅನ್ನೋ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನ ಹೇಳ್ತಾ ಈ ಅಕಾಡೆಮಿ ವತಿಯಿಂದ ನನ್ನನ್ನು ಕರೆದು ಮಾತಾಡಿಸಿದ್ದಕ್ಕೆ ಎಲ್ರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ಶುಭವಾಗಿ. ಸಂಸ್ಕೃತಿ ಅಕಾಡೆಮಿ ಅಂತ ಹೇಳಿ ಹೆಸರಿಟ್ಟಾಗಲೇ ಅವ್ರು ಅದಕ್ಕೆ ಫಸ್ಟ್ ಬಂದು ನಾನು ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಅದಕ್ಕೆ ಬಂದು ಕೇಳ್ಕೊಂಡ್ರು. ಹೆಸರಿಟ್ಟಿದ್ದೆ ನನಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ನಾವು ಇಲ್ಲಿ ಯೋಗ ಕ್ಲಾಸ್ಗಳನ್ನ ಇನ್ನೊಂದು ಕಡೆ ನಡೆಸ್ತೀವಿ, ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೂ. ಸೊ ಹಾಗಾಗಿ ಆಟದ ಜೊತೆಗೆ ಪಾಠ ಏನಿರುತ್ತೆ ಅದು ಮಕ್ಕಳಿಗೆ ಬೇಗ ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ. ಆಟ ಜೊತೆಗೆ ಪಾಠ ಇದ್ದರೆ ಅದನ್ನು ಬೇಗ ಕಲಿತಾರೆ ಮಕ್ಕಳು. ಆ ಒಂದು ನಿಟ್ಟಿನಲ್ಲಿ ಹೋಗಿ ಅಂತೇಳಿ ವಿಶ್ವಾಸಕ್ಕೆ ನಾನು ಈಗಾಗಲೇ 2 ವರ್ಷದ ಹಿಂದೆನೇ ಹೇಳಿದ್ದೆ. ಸೊ ಅವರು ಅದನ್ನು ಚಾಚು ತಪ್ಪದೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ. ಹಾಗಾಗಿ ಇದು ಎಕ್ಸ್ಟೆನ್ಷನ್ ಅದ ಮುಂದುವರಿದ ಭಾಗವಾಗಿ ಮಾಡಿದ್ದು ನನಗೆ ಭಾಳ ಖುಷಿ ಆಗುತ್ತೆ. ಒಂದು ನಮ್ಮ ಸಂಸ್ಕೃತಿಯನ್ನು ಕಲಿಸ್ಕೊಡೋದ್ರಲ್ಲಿ ಈ ವಿಶ್ವಾಸ ಯಾವಾಗಲೂ ಹಿಂದೆ ಬೀಳಲ್ಲ ಅಂತೇಳಿ ನಾನಾದರೂ ಭಾವಿಸ್ತಾ ತಮ್ಮೆಲ್ರಿಗೂ ಒಳ್ಳೆಯದಾಗಿ. ಶಿಕ್ಷಣ ಬರೀ ಕೇವಲ ಓದು ಬರಹ ವಿದ್ಯಾಭ್ಯಾಸ ಮಾತ್ರವಲ್ಲ, ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಮ್ಮ ಶಿಕ್ಷಣ ಇಲಾಖೆ DDP ಆಫೀಸರ್ CEO ಮೇಡಮ್ ಆದಂತಹ ಶ್ರೀಮತಿ ಚಂದ್ರಕಾಂತ ಮೇಡಮ್ ಅವರು ಇಲ್ಲಿದ್ದಾರೆ. ನಾನು ಫಸ್ಟ್ ಈ ಟ್ಯೂಷನ್ ಸೇರಿಸ್ಬೇಕು ಅಂತ ನನ್ನ ಕಾನ್ಸೆಪ್ಟೇ ಇರಲಿಲ್ಲ. ಸೊ ಫಸ್ಟ್ ನನ್ನ ಮ್ಯಾಮೇ ಹೇಳಿದ್ದು ಅಲ್ಲಿ ಓಪನ್ ಆಗ್ತಿದೆ ನೀನು ಹಾಕು ಟ್ಯೂಷನ್ಗೆ ಅಂತ. ಸೊ ನನಗೆ ಅದು ಮೇಡಮ್ ಹೇಳಿದಂಗೆ ನಮ್ಮ ಸರ್ಕಾರ ಏನು ಹೇಳುತ್ತೆ ಅಂದರೆ ಮಕ್ಕಳಿಗೆ ಟ್ಯೂಷನ್ ಬರ್ಡನ್ ಇರಬಾರ್ದು ಅಂತ. ಆಸ್ ಎ ಟೀಚರ್ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ 3 hours ಹೋಗಿ ಮಕ್ಕಳು ಕುತ್ಕೊಂಡು ಓದೋದು ಅದು ಯಾವ ಮಕ್ಕಳಿಗೆ ಎಫೆಕ್ಟ್ ಆಗ್ಬೋದು, ಮೆಂಟಲಿ ಡಿಸ್ಟರ್ಬ್ ಆಗಿಬಿಡ್ತಾರೆ, ಒಂಥರ ಟಾರ್ಚರ್ ಅಂತ ಭಾವಿಸ್ಕೊಂಡಿದ್ದೆ. ಬಟ್ ಅದು ನಾನು ಇಲ್ಲಿ ಮೇಡಮ್ ಹೇಳಿದ್ಮೇಲೆ ನೋಡೋಣ ಇವ್ರು ಎಲ್ಲ ಥರದ 8 ಥರದ ಆಕ್ಟಿವಿಟೀಸ್ಗಳನ್ನೆಲ್ಲ ಮಾಡ್ತಿದ್ದೀವಿ ಅಂತೆಲ್ಲ ಕಾಂಪ್ಲೆಕ್ಸ್ ಮಾಡಿಸಿದ್ರು. ಸೊ ಅದನ್ನ ನೋಡಿದಾಗ ನೋಡೋಣ ಮಕ್ಕಳನ್ನ ಕಳಿಸಿ ಹೇಗಿರುತ್ತೆ ಅನ್ನೋ ಅದಕ್ಕೆ ತಂದ್ಬಿಟ್ಟು ನಾನು ಫಸ್ಟ್ ನನ್ನ ಎಲ್ಡರ್ಸನ್ನೆಲ್ಲ ಸೇರಿಸಿದೆ. ಬಟ್ ಅದು ಸೇರಿಸಿದಾಗ ನನಗೆ ಒಂದು 3 months ನೋಡಿದೆ, ಅದು ತುಂಬ ಎಫೆಕ್ಟಿವ್ ಅನ್ನಿಸ್ತು. ಯಾಕಂದರೆ ಬೇರೆ ಮೆಡಿಟೇಷನ್ ಇತ್ತು, ಆ ಮಕ್ಕಳಿಗೆ ಬೇರೆ ಆ್ಯಕ್ಟಿವಿಟೀಸ್ ಇತ್ತು, ಜೊತೆಗೆ ಇಂಡೋರ್ ಗೇಮ್, ಚೆಸ್ ಈ ಥರ ಎಲ್ಲ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಂಡು ಮಾಡ್ತಿದ್ರು.
ಸೊ ಹಾಗಾಗಿ ನಾನು ಏನು ಮಾಡಿದೆ, ಮತ್ತೆ ನನ್ನ ಯಂಗರ್ ಸನ್ ಕೂಡ ತಂದ್ಬಿಟ್ಟು ಇದೇ ಅಕಾಡೆಮಿಗೆ ಸೇರಿಸಿದ್ದೀನಿ. ಸೊ ಸೆಕೆಂಡ್ ಇಯರ್ ರನ್ನಿಂಗ್ ಇದೆ. ಸೊ ನನ್ನ ಇಬ್ಬರು ಮಕ್ಕಳು ತುಂಬ ಸ್ವಲ್ಪ ಡೆವಲಪ್ ಆಗಿದ್ದಾರೆ ಅನ್ಕೋತೀನಿ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಕಾಡೆಮಿಯ ಎಲ್ಲ ಶಿಕ್ಷಕರು ಏನಿದ್ದಾರೆ ಅವ್ರು ತುಂಬ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾರೆ. ಈಗ ಇವನ್ ಆ್ಯಸ್ ಇಟ್ ಈಸ್ ನಾವು ಸ್ಕೂಲಲ್ಲೂ ಪಾಠ ಮಾಡ್ತೀವಿ ಮಕ್ಕಳಿಗೆ, ಬಟ್ ಬರೀ ಮಗು ಓದೋದಷ್ಟಕ್ಕೆ ನಾವು ಸೀಮಿತವಾಗಿ ಇರಿಸಲ್ಲ ಅವ್ರನ್ನ. ಬೇರೆ ಆಕ್ಟಿವಿಟೀಸ್ ಇಲ್ಲಾನು ಕೂಡ, ಈಗ ಯಾವುದೋ ಮಗು ತುಂಬ ಓದೋದ್ರಲ್ಲಿ ಇರಲ್ಲ, ಡಲ್ ಇದ್ದಾನೆ ಅಂದಾಗ ಅವ್ನು ಬೇರೆ ಆಕ್ಟಿವಿಟೀಸಲ್ಲಿ ಹೇಗಿದ್ದಾನೆ ಅಂತ ನೋಡಿಕೊಂಡು ಆ ರೀತಿ ಅವ್ನಿಗೆ ಆಕ್ಟಿವಿಟೀಸ್ ಕೊಟ್ಬಿಟ್ಟು ಅವ್ರನ್ನ ನಾವು ಮುಂದೆ ತರಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ಕೇರ್ ತಗೊಂಡು ಮಾಡ್ತಿದ್ದಾರೆ. ಸೊ ನಾನು ಹೀಗೆ ಮುಂದೆ ಕೂಡ ನಿಮ್ಮ ಅಕಾಡೆಮಿ ಹೀಗೆ ಆಗಲಿ ಸರ್, ತುಂಬ ಮಕ್ಕಳು ಬರಲಿ, ಮತ್ತು ನೀವೇ ಹೀಗೆ ಇಂಡಿವಿಜುವಲ್ ಕೇರ್ ಕೊಟ್ಟು ಪ್ರತಿಯೊಂದು ಮಗುಗೂ ತುಂಬ ಯಾರು ಹಿಂದೆ ಇದ್ದಾರೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನಮ್ಮ ಸಂಸ್ಕೃತಿ ಅಕಾಡೆಮಿಯಿಂದ ಎಲ್ಲ ಪೋಷಕರು ಇಲ್ಲಿರೋ ಶಿಕ್ಷಕರನ್ನ ಮತ್ತು ಇಲ್ಲಿರೋ ಒಂದು ನಮ್ಮ ತಂಡದವ್ರನ್ನೆಲ್ಲ ಸಹೋದ್ಯೋಗಿಗಳನ್ನ ನಂಬಿ ಈ ಮಕ್ಕಳನ್ನ ಇಲ್ಲಿ ಜಾಯಿನ್ ಮಾಡಿಸಿದ್ರು. ಯಾವ ಉದ್ದೇಶಗಳಿಗೆ? ಈಗ ಉದ್ದೇಶ ಇಲ್ಲದೆ ಯಾವ ಮಗುವನ್ನು ಜಾಯಿನ್ ಮಾಡಿಸಿದ್ರು? ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಒಂದೆರಡು ಮಾತಾಡಿ ಸರ್. ತಮ್ಮ ಹೆಸರು? ನನ್ನ ಹೆಸರು ರಚಿತಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಸಂಸ್ಕೃತಿ ಅಕಾಡೆಮಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಓದೋದನ್ನ ಹೇಳ್ಕೊಡ್ತಾರೆ. ನಾನು ಫುಲ್ ವೀಕ್ ಇದ್ದೆ, ಇವಾಗ ಸ್ವಲ್ಪ ಓದೋದನ್ನ ಕಲಿತೆ, ಫುಲ್ ಚೆನ್ನಾಗಿ ಓದ್ತೀನಿ ಇವಾಗ. ಕೋಚಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಎಲ್ಲ ಸಬ್ಜೆಕ್ಟ್ಗಳು ನೀವು ಅಟೆಂಡ್ ಮಾಡ್ತೀಯಾ? ಬೇರೆ ಕಡೆ ಟ್ಯೂಷನ್ಗಳು ಸೇರಿಸಿದೆ, ಬಟ್ ಅಷ್ಟು ಇಂಪ್ರೂವ್ಮೆಂಟ್ ಕಾಣಲಿಲ್ಲ. ಹಾಗಾಗಿ ಇಲ್ಲಿ ಅಕಾಡೆಮಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಸುಮಾರು ಜನ ಹೇಳಿದ್ರು. ಕರ್ಕೊಂಬಂದು ಸೇರಿಸ್ತೆ. ತುಂಬ ನನ್ನ ಮಗಳು ಚೆನ್ನಾಗಿ ಓದ್ತಾ ಇದ್ದಾಳೆ. ಈಗ ಚೆನ್ನಾಗಿ ಒಳ್ಳೆ ಟ್ಯೂಷನ್ ಇದು ಮಾಡಿದ್ರೆ ಖಂಡಿತವಾಗ್ಲೂ ಮತ್ತು 90 ಮೇಲೆ ಪರ್ಸೆಂಟೇಜ್ ತೆಗಿತಾರೆ ಖಂಡಿತವಾಗ್ಲೂ. ಮತ್ತೆ ಮಧ್ಯದಲ್ಲಿ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮನೆಗೆ ಇದು ಮಾಡಿದ್ರೆ ಖಂಡಿತವಾಗ್ಲೂ ಮಕ್ಕಳು ಒಳ್ಳೆ 90 ಮೇಲೆ ತೆಗಿತಾರೆ ಪರ್ಸೆಂಟೇಜು ಸರ್. ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಟ್ಯೂಷನ್ ಎಲ್ಲ. ಪೇರೆಂಟ್ಸ್ಗೆಲ್ಲ ಎಲ್ಲ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಪ್ರತಿ ಮೀಟಿಂಗು ಹೆಂಗೆ ಗೊತ್ತಾದ್ರೆ ಮಗು ಎಲ್ಲ ಅಂತ ಕೇಳ್ತಾ ಇದ್ದಾರೆ ಪೇರೆಂಟ್ಸ್ಗೆ. ಅದೆಲ್ಲ ಸರಿ. ಓಕೆ ಸರ್, ಥ್ಯಾಂಕ್ ಯು. ಅನಿಸಿಕೆಗಳನ್ನ ಹೇಳ್ಬೇಕಂತ ಕೇಳ್ಕೊತೀನಿ. ನನ್ನ ಮಗಳನ್ನ ಸ್ಟ್ಯಾಂಡರ್ಡ್ಗೆ ಇಲ್ಲಿ ಯಾಕೋ ಆಗ್ಬೋದು ಬೇಡ ಅಂತ 2 ಬಂದಿತ್ತು. ಆದರೆ ಚೆನ್ನಾಗಿ ಕೋಆಪರೇಟ್ ಚೆನ್ನಾಗಿ ಹೇಳ್ತಿದ್ದಾರೆ. ಹಾಗಾಗಿ ನಾನು ನನ್ನ ಮಗನೂ ಕೂಡ ಇಲ್ಲೇ ಸೇರ್ಸಕ್ಕೆ ಅಂತ ಡಿಸೈಡ್ ಮಾಡಿದ್ದೀವಿ. ಆದರೆ ಬೆಸ್ಟ್ ಒಳ್ಳೆಯದಾಗಲಿ. ನಾವು ಫಸ್ಟು ಟ್ಯೂಷನ್ ಸೇರಿಸಿದಾಗ ಹೇಗೆ ಏನು ಅಂತ ಅನಿಸ್ತಾ ಇತ್ತು. ಬಟ್ ಇಲ್ಲಿ ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ ಆ್ಯಂಡ್ ನಮ್ಮ ಟೆನ್ಷನ್ಸ್ ಎಲ್ಲ ಕಮ್ಮಿ ಮಾಡಿದ್ದಾರೆ. ಅರ್ಧ ಟೆನ್ಷನ್ಸ್ ಅವರೇ ತೊಗೊಂಡಿದ್ದಾರೆ. ಸೊ ತುಂಬ ಹ್ಯಾಪಿಯಾಗಿದೆ ಆ್ಯಂಡ್ ನಾನಂತೂ ಪ್ರತಿಯೊಬ್ಬರಿಗೂ ಪ್ರಿಫರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಮೈ ನೇಮ್ ಇಸ್ ಲಾವಣ್ಯ. ನನಗೆ ಇಲ್ಲಿ ತುಂಬ ಟೆನ್ಷನ್ನ ಸರ್ ತುಂಬ ಕಡಿಮೆ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ನನ್ನ ವರ್ಕ್ ಲೋಡಲ್ಲಿ ಇಲ್ಲಿ ಬಂದು ನಮ್ಗೆ ಅವ್ರು ಓದಿಸೋಕ್ಕಾಗಲ್ಲ. ಬಟ್ ನಮ್ಮ ಪ್ರೆಸರ್ನೆಲ್ಲ ಸರ್ ಮೇಲೆ ಹಾಕಿ ಅವರು ತುಂಬ ಚೆನ್ನಾಗಿ ಓದಿಸ್ತಿದ್ದಾರೆ. ಎಲ್ಲರೂ ಇನ್ನೂ ಅಡ್ಮಿಷನ್ಸ್ ಮಾಡಿ ತುಂಬ ಚೆನ್ನಾಗಿದೆ. ಸ್ಪೆಷಲಿ ನಾನು ಪರ್ಸ್ನಲಾಗಿ ಹೇಳ್ತೀನಿ, 100% ರಿಸಲ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್.
ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ನಮ್ಮ ಸಂಸ್ಕೃತಿ ಅಕಾಡೆಮಿಯ ಒಂದು ಕುಟುಂಬ ಇನ್ನೊಂದು ಕುಟುಂಬವನ್ನು 2023 ಮತ್ತು 24 ಮತ್ತು 25ನೇ ಸಾಲಿನಲ್ಲಿ ಮಂಡ್ಯ ನಗರದಲ್ಲಿ ಸಂಸ್ಕೃತಿ ಅಕಾಡೆಮಿ ಲ್ಯಾಂಡ್ ಮಾರ್ಕ್ ಇವತ್ತಿಂದ ಹೆಸರುಗಳಿ ರಾಮಣ್ಣನ ಲ್ಯಾಂಡ್ ಮಾರ್ಕ್ ಇದ್ದು ಇವತ್ತಿಂದ ಸಂಸ್ಕೃತಿ ಅಕಾಡೆಮಿ ಲ್ಯಾಂಡ್ ಮಾರ್ಕ್ ಇದೆ ವತಿಯಿಂದ ನಮ್ಮ ವಿಶ್ವಸರಿಂದ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಇದು ನೆನಪಿನ ಕಾಣಿಕೆಯನ್ನು ವಿತರಿಸ್ತಾರೆ. ದಯವಿಟ್ಟು ಒಂದು ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ನೆನಪಿನ ಕಾಣಿಕೆ ಕೊಡಬೇಕು ಅಂತ ವಿಶ್ವಸರನ್ನ ಕೇಳ್ತೀನಿ.